ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಟಾಪಿಕ್ ಯಶಸ್ಸು ಬಲಿದಾನ ಬೇಡುತ್ತದೆ. ಹೌದು, ಕಾಮಯಾಬಿ ಕುರ್ಬಾನಿಯ ಚಾಹತಾ ಹೈ. ಎಸ್, ಯಶಸ್ಸು ಎಲ್ಲರಿಗೂ ಲಭಿಸುವುದಿಲ್ಲ. ಬಹಳಷ್ಟು ಜನ ಪ್ರಯತ್ನ ಮಾಡ್ತಾರೆ. ವಿಶೇಷವಾಗಿ ನಮ್ಮ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಬಹಳ ಜನ ವಿಫಲರಾಗ್ತಾರೆ, ಕೆಲವೇ ಜನ ಸಫಲರಾಗ್ತಾರೆ. ಯಾಕೆ? ನಮ್ಮ ಈ ಕ್ಷೇತ್ರನೇ ಅಲ್ಲ, ಬೇರೆ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸಿನ ತುದಿಗೆ ಹೋಗ್ತಕ್ಕಂಥ ಬಹಳ ವಿರಳ ಇರ್ತಾರೆ ಜನ, ಕಡಿಮೆ ಇರ್ತಾರೆ. ಹೀರೋ ಆಗಲಿಕ್ಕೆ ಭಾಳ ಜನ ಮುಂಬೈಗೆ ಹೋಗ್ತಾರೆ, ಲಕ್ಷಾಂತರ ಜನ ಹೋಗ್ತಾರೆ. ಆದರೆ ಅಮಿತಾಬ್ ಬಚ್ಚನ್ ಆಗ್ತಕ್ಕಂಥವ್ರು ಕೆಲವರೇ ಇರ್ತಾರೆ. ಯಶಸ್ಸು ಕೆಲವರಿಗೆ ಲಭಿಸ್ತದೆ. ಯಾಕೆ? ಅದರ ಗುಟ್ಟು ಏನಿದೆ? ಯಶಸ್ಸು ಯಾವಾಗಲೂ, ಯಶಸ್ಸು ಅನ್ನೋದು ಬಲಿದಾನ ಬೇಡ್ತದೆ, ತ್ಯಾಗ ಬೇಡ್ತದೆ. ಆ ತ್ಯಾಗ ಮಾಡಲಿಕ್ಕೆ ಯಾರು ರೆಡಿ ಇದ್ದಾರೆ, ಆ ಬಲಿದಾನ ಕೊಡಲಿಕ್ಕೆ ಯಾರು ರೆಡಿ ಇದ್ದಾರೆ, ಅವರಿಗೆ ಮಾತ್ರ ಯಶಸ್ಸು ಸಿಗ್ತದೆ ಅನ್ನುವಂಥದ್ದು ಸತ್ಯ. ಸ್ನೇಹಿತರೆ, ಇಲ್ಲಿ ಬಲಿದಾನ ಅಂತಂದರೆ ಯಾವ ಜೀವದ ಬಲಿದಾನ ಕೊಡೋದಿಲ್ಲ, ಪ್ರಾಣ ಬಲಿದಾನ ಕೊಡೋದಿಲ್ಲ. ಅಂಥದ್ದು ಯಾವ ದೊಡ್ಡ ಸಾಧನೆ ಕೂಡ ನಮಗೆ ದೇಶ ಸ್ವಾತಂತ್ರ್ಯ ಮಾಡ್ತಕ್ಕಂಥ ದೊಡ್ಡ ಜವಾಬ್ದಾರಿ ಕೂಡ ಇಲ್ಲ. ಎಲ್ಲ ಆಗಿಬಿಟ್ಟಿದ್ದಾವೆ ಅಂಥ ಚಾಲೆಂಜ್ಗಳು, ಅಂಥ ಸಮಸ್ಯೆಗಳು ಬಗೆಹರಿತವೆ. ಆದರೆ ಈಗ ಜವಾಬ್ದಾರಿಗಳು ಇರತಕ್ಕಂಥವು ನಮ್ಮ ಜೀವನಕ್ಕೆ ಸಂಬಂಧಪಟ್ಟಂಥ, ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂಥ, ನಮ್ಮ ಪರಿವಾರಕ್ಕೆ ಸಂಬಂಧಪಟ್ಟಂಥ ಸಣ್ಣ ಸಣ್ಣ ಸಾಧನೆಗಳು. ನಮ್ಮ ಜೀವನ ಸುಗಮವಾಗಿರಲಿಕ್ಕೆ ಏನು ಬೇಕು, ಅಗತ್ಯವಾದಂಥ ಒಂದು ವಸ್ತುಗಳು, ನಮಗೆ ಅಗತ್ಯವಾದಂಥ ಒಂದು ವಾತಾವರಣ, ಅನಿವಾರ್ಯವಾದಂಥ ಒಂದು ಜೀವನ ಸಾಗಿಸಲಿಕ್ಕೆ ಬೇಕಾದಂಥ ಅವಶ್ಯಕ ವಸ್ತುಗಳಿಂದ ಹಿಡಿದು ಒಂದು ಸ್ವಲ್ಪ ಆರಾಮದಾಯಕವಾದಂಥ, ಸ್ವಲ್ಪ ಟೈಮ್ ಫ್ರೀಡಮ್, ಮನಿ ಫ್ರೀಡಮ್ ಅಂತ ಒಂದು ಸ್ಥಿತಿಯನ್ನು ಎಂಜಾಯ್ ಮಾಡಲಿಕ್ಕೆ ಆಗ್ತಕ್ಕಂಥ ಯಶಸ್ಸಿಗೆ ಸಾಧನೆ ಮಾಡಲಿಕ್ಕೆ ಕೂಡ ಬಹಳಷ್ಟು ಬಲಿದಾನ ಕೊಡಬೇಕಾಗ್ತದೆ. ಆ ಬಲಿದಾನಗಳಲ್ಲಿ ಸ್ನೇಹಿತರೆ, ಈಗಾಗಲೇ ನಾನು ಹೇಳಿರುವಂಥದ್ದು ಹಾಗೆ ಜೀವ ಬಲಿದಾನ ಎಲ್ಲ, ಪ್ರಾಣ ಬಲಿದಾನ ಎಲ್ಲ, ನಮಗೆ ಸಣ್ಣ ಸಣ್ಣ ಬಹಳ ವಿರಳವಾದಂಥ, ಬಹಳ ಇದು ನಮ್ಮ ಕೈಯಲ್ಲಿರ್ತಕ್ಕಂಥವು. ಮೊದಲನೇ ಬಲಿದಾನ ಅಂತಂದರೆ ಟೈಮ್. ನಾವು ಈ ಕ್ಷೇತ್ರಕ್ಕೆ ಟೈಮ್ ಕೊಡಬೇಕು. ನಾವು ಆಯ್ಕೆ ಮಾಡಿ ಬಂದಂಥ ಕ್ಷೇತ್ರ, ಇಲ್ಲಿ ನಾವು ಟೈಮ್ ಕೊಡಲಿಕ್ಕೆ ಆಗಲಿಲ್ಲ ಅಂತಂದರೆ ಯಶಸ್ಸು ಸಿಗಲ್ಲ. ಟೈಮ್ ತೆಗಿಬೇಕಾಗ್ತದೆ. ಹೌದು, ಏನು ಮಾಡ್ತೀರಪ್ಪ ಅಂತಂದರೆ ಏನೂ ಕೆಲಸ ಮಾಡಲ್ಲ. ಟೈಮ್ ಇದೆಯಾ ಅಂದರೆ ಟೈಮೂ ಇಲ್ಲ. ಯಾವಾಗ ಟೈಮೂ ಇಲ್ಲ, ಕೆಲಸವಿಲ್ಲ ಅಂದರೆ ಕಿಶನಲ್ಲಿ ದುಡ್ಡು ಕೂಡ ಇರೋಂಗಿಲ್ಲ, ಬ್ಯಾಂಕ್ನಲ್ಲಿ ಬ್ಯಾಲೆನ್ಸ್ ಕೂಡ ಇರೋಂಗಿಲ್ಲ. ಹಾಗಾದರೆ ಟೈಮ್ ಬಹಳ ಇದೆ, ಆದರೆ ಟೈಮ್ಗೆ ಸದುಪಯೋಗ ಮಾಡಲಿಕ್ಕೆ ಆಗ್ತಾಯಿಲ್ಲ. ಇಲ್ಲಿ ಟೈಮ್ ತೆಗಿಬೇಕು. ಅನ್ಪ್ರೊಡಕ್ಟಿವ್ ಕೆಲಸದಲ್ಲಿ ನಮ್ಮ ಟೈಮ್ ಬಹಳ ಖರ್ಚಾಗ್ತದೆ. ಮೊಬೈಲ್ ಹಿಡ್ಕೊಂಡು ಕೂತ್ರೆ ಏನೇನೋ ನೋಡ್ಕೋತಾ ತಾಸುಗಟ್ಟಲೆ ಹೋಗ್ಬಿಡ್ತದೆ. ಇವತ್ತಿನ ಹಿಡಿದು ನಾವು ಪ್ರಾಣ ಮಾಡಬೇಕು ಆ ಟೈಮ್ ಮ್ಯಾನೇಜ್ ಮಾಡಲಿಕ್ಕೆ. ಟೈಮ್ ತೆಗಿಬೇಕು. ಇದ್ರ ಸಲುವಾಗಿ ಸಣ್ಣ ಸಣ್ಣ ಏನು ನಮ್ಮ ಚಟಗಳವ, ಅಭ್ಯಾಸಗಳವ, ಅದು ಪರಿವರ್ತನೆ ಮಾಡ್ಕೊಳ್ಬೇಕು. ಎರಡನೇದಾಗಿ, ಯಾವುದೋ ಒಂದು ಮದುವೆ ಮುಂಜೆ ಅಥವಾ ಮತ್ತೊಂದು ಸಣ್ಣ ಬರ್ತಡೇ ಇಂಥವೆಲ್ಲ ಬರ್ತವೆ. ಕನಿಷ್ಠ ಪಕ್ಷ 1 ವರ್ಷ 2 ವರ್ಷ ಸ್ನೇಹಿತರೆ, ನಾವು ಈ ಹ್ಯಾಪಿ ಹೆಲ್ತ್ ಇಂಡಿಯಾ ಆಗಲಿ, HH ಆಗಲಿ, ನಮ್ಮ ನೆಟ್ವರ್ಕ್ ಇಂಡಸ್ಟ್ರಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಆ ಸಣ್ಣ ಸಣ್ಣ ಯಾವುದೋ ಕಾರ್ಯಕ್ರಮಗಳಿಗೆ ಸ್ವಲ್ಪ ಸ್ಕಿಪ್ ಮಾಡಿದ್ರೆ ನಡೀತದೆ. ನಾವು ಪ್ರಯಾರಿಟಿ ಮಾಡಬೇಕು, ಪ್ರಯಾರಿಟಿ ಸೆಟ್ ಮಾಡಬೇಕು, ಆದ್ಯತೆಗಳನ್ನು ನಿರ್ಧರಿಸಬೇಕು. ಮೊದಲನೇ ಆದ್ಯತೆಯಲ್ಲಿ ದೇವರು, ಪ್ರಾರ್ಥನೆ, ಪೂಜೆ, ನಿಮ್ಮದು ಫೇತ್ ಏನಿದೆ ಅದರೊಳಗೆ ನಾವು ಟಾಪ್ ಪ್ರಯಾರಿಟಿ ಅದಕ್ಕೆ ಕೊಡಬೇಕು. ಎರಡನೇ ಪ್ರಯಾರಿಟಿನಲ್ಲಿ ನಿಮ್ಮ ಪರಿವಾರ, ನಿಮ್ಮ ಕೆಲಸ ಏನಿದೆ, ಪರಿವಾರಕ್ಕೆ ಟೈಮ್ ಕೊಡ್ತಕ್ಕಂಥದ್ದಾಗಲಿ 100% ಕೊಡಬೇಕು. ತಾಯಿ ತಂದೆ ಸೇವಾ ಮಾಡಬೇಕು, ಮಕ್ಕಳಿಗೆ ಏನು ಮಾಡಬೇಕಾದದು ಅದೆಲ್ಲ ನಾವು ಚಾಚು ತಪ್ಪದೆ ಸಮಯ ಕೊಡಲೇಬೇಕು. ಮೂರನೇದಾಗಿ, ನೀವು ಸದ್ಯಕ್ಕೆ ಏನು ಕೆಲಸ ಮಾಡ್ತಾಯಿದ್ದೀರಿ ಆ ಕೆಲಸದ ಮೇಲೆ ಫೋಕಸ್ ಇರಲಿ. 8 ತಾಸು ಡ್ಯೂಟಿ ಮಾಡ್ತಾಯಿದ್ದೀರಿ, ಕೆಲಸ ಮಾಡ್ತಾಯಿದ್ದೀರಿ, ಸೇವೆ ಮಾಡ್ತಾಯಿದ್ದೀರಿ, ಸರ್ವಿಸ್ ಕೊಡ್ತಾಯಿದ್ದೀರಿ ಅಂದರೆ 100% ಅಲ್ಲಿ ಕೊಡಿ. ಆ ನಂತರ 4ನೇ ಪ್ರಯಾರಿಟಿನಲ್ಲಿ ಅದು ಇದು ಬರ್ತ್ಡೇ ಮತ್ತು ಮಣ್ಣು ಭಾಳಷ್ಟು ಬರ್ತವೆ. ಮೊಬೈಲ್ ಬರ್ತದೆ, ಸಿನಿಮಾ ಬರ್ತದೆ, TV ಬರ್ತದೆ, ಪತ್ರಿಕೆ ಬರ್ತದೆ, ಏನೇನೋ ಬರ್ತದೆ, ಚರ್ಚೆಗಳು, ಅವೆಲ್ಲ ಅವಾಯ್ಡ್ ಮಾಡಬೇಕು. ಇದು ಅವಾಯ್ಡ್ ಮಾಡಲಿಲ್ಲ ಅಂತಂದರೆ ನಾವು ಯಾವ ದೊಡ್ಡ ಸಾಧನೆ ಮಾಡಲಿಕ್ಕಾಗಲ್ಲ. 4ನೇ ಪ್ರಯಾರಿಟಿ ಮೇಲೆ ಓನ್ಲಿ HHI, ಓನ್ಲಿ ಹ್ಯಾಪಿ ಹೆಲ್ತ್ ಇಂಡಿಯಾ, ಓನ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್, ಓನ್ಲಿ ಇದ್ರ ನಾಲೆಜ್ ತೊಗೊಳ್ಳೋದು, ನಾಲೆಜ್ ಕೊಡೋದು, ನಮ್ಮ ಟೀಮ್ ಬಿಲ್ಡ್ ಮಾಡೋದು, ಕೆಲಸ ಮಾಡೋದು. ಆವಾಗ ಮಾತ್ರ ಸಾಧ್ಯದ. ಎರಡನೇದಾಗಿ, ಸ್ವಲ್ಪ ದುಡ್ಡು ಕೂಡ ಇಲ್ಲಿ ಖರ್ಚು ಮಾಡಬೇಕಾಗ್ತದೆ. ಅದು ಇನ್ವೆಸ್ಟ್ಮೆಂಟ್. ಮೊದಲು ನಾವು ಟೈಮ್ ಇವತ್ತು ಇನ್ವೆಸ್ಟ್ ಮಾಡಿದರೆ ಮುಂದೆ ಭವಿಷ್ಯದಲ್ಲಿ ಟೈಮ್ ಫ್ರೀಡಮ್ ಸಿಗ್ತದೆ.
ನಾವು ಕೆಲಸ ಮಾಡದೇ ಇದ್ದರೂ ಪ್ಯಾಸಿವ್ ಇನ್ಕಮ್ ಬರ್ತಕ್ಕಂಥ ಒಂದು ರೀತಿಯಲ್ಲಿ ನಾವು ಸೆಟ್ ಆಗ್ತೀವಿ. ಅದಕ್ಕೆ ಈಗ ಸ್ವಲ್ಪ ಟೈಮ್ ಹಾಕಿ ಮುಂದೆ ನಮ್ಗೆ ಬಹಳ ಟೈಮ್ ಸಿಗ್ತದೆ. ಇವಾಗ ಸ್ವಲ್ಪ ದುಡ್ಡು ಖರ್ಚು ಮಾಡಿ ಖರ್ಚೋದಕ್ಕೆ ಮೀಟಿಂಗ್ ಇರ್ತದೆ, ಸೆಮಿನಾರ್ ಇರ್ತದೆ, ನಾವು ಭಾಗಿಯಾಗಬೇಕು ಅಂತಂದರೆ ಅದರ ಟಿಕೆಟ್ ಇರ್ತದೆ, ಏನಾದರೂ ಒಂದು ಅದಕ್ಕೆ ನಾವು ಪರ್ಚೇಸ್ ಮಾಡಿ ಹೋಗ್ತಕ್ಕಂಥದ್ದು. ಅದಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಅಂತ ಹೇಳೋದು ಶಿಕ್ಷಣ ಪಡಲಿಕ್ಕೆ ಫೀಸ್ ಕೊಡ್ತಕ್ಕಂಥದ್ದು ರೀತಿಯಲ್ಲಿ ಭಾವಿಸಿ ಖರ್ಚು ಮಾಡಬೇಕಾಗ್ತದೆ. ಎರಡನೇದಾಗಿ ಈ ದುಡ್ಡು ಖರ್ಚು ಮಾಡೋದ್ರಲ್ಲಿ ಕೂಡ ಬುಕ್ಸ್ ಖರೀದಿ ಮಾಡಬೇಕು. ಅಥವಾ ಈಗಾಗಂತೂ ಬುಕ್ಸ್ ಖರೀದಿ ಮಾಡೋದು ಒಂದು ಕಾಲ ಆಯಿತು, ಅದೇ ಹೇಳ್ತಿದ್ದೇವೆ ನಾವು. ಆದರೆ ಈ ಯೂಟ್ಯೂಬ್ ಮೇಲೆ ಕೂಡ ಭಯಂಕರವಾದಂಥ ವಿಶಾಲವಾದಂಥ ವಿಪುಲವಾದಂಥ ಸಾಹಿತ್ಯ ಸಿಗ್ತಾ ಇದೆ. ಅದಕ್ಕೆ ಆಯ್ಕೆ ಮಾಡಿ ನಮಗೆ ಏನು ಬೇಕು ಅದು ರೆಗ್ಯುಲರ್ ಆಗಿ ನಾವು ನೋಡ್ತಾ ಹೋದರೆ, ಕಲಿತಾ ಹೋದರೆ ನಾವು ಇಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅದ. ಸೊ ಅದೇ ರೀತಿ ಕಲಿಕೆ ಮುಖ್ಯ. ಲರ್ನಿಂಗ್ ಇಸ್ ಇಂಪಾರ್ಟೆಂಟ್. ಇಫ್ ನೋ ಲರ್ನಿಂಗ್ ದೆರ್ ಇಸ್ ನೋ ಅರ್ನಿಂಗ್. ನೀವು ಲರ್ನ್ ಮಾಡ್ಲಿಕ್ಕೆ ರೆಡಿ ಇಲ್ಲ ಅಂತಂದರೆ ಅರ್ನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ರೀತಿ ಇದು ತ್ಯಾಗ ಮಾಡ್ತಕ್ಕಂಥದ್ದು. ಸ್ವಲ್ಪ ಪ್ರಯಾರಿಟಿ ಸೆಟ್ ಮಾಡಿ, ಎಲ್ಲರ ಮದುವೆ ಮುಂಚೆ ಹೋಗೋದಿದ್ರೆ ಅದು ತ್ಯಾಗ ಮಾಡಿ ಟೈಮ್ ತೆಗಿರೋದ್ರೊಳಗೆ ಬಿಟ್ಕೊಡ್ರಿ, ಏನೂ ಆಗಲ್ಲ. ಆಮೇಲೆ ಒಂದು 2 ವರ್ಷ ನಂತರ ಹೋಗಿ ಭೇಟಿ ಆದ್ರೂ ಆ ಮನುಷ್ಯಗೆ ಖುಷಿ ಆಗ್ತದೆ. ಇವತ್ತು 500 ರೂಪಾಯಿ ಕಾಣಿಕೆ ಕೊಡ್ತಕ್ಕಂಥದ್ದು ರೀತಿಯಲ್ಲಿ, ಗಿಫ್ಟ್ ಕೊಡ್ತಕ್ಕಂಥ ರೀತಿಯಲ್ಲಿ ನಾವಿದ್ದರೆ ಇನ್ನೊಂದು 2 ವರ್ಷ ನಂತರ ಒಂದು 5,000 ನಾವು ಕೊಡಲಿಕ್ಕೆ ಹೋದರೆ ಅವನು ಖುಷಿ ಪಡ್ತಾನೆ. ಹೌದಪ್ಪ, ಚಲೋ ಇದೆ, 2ನೇ ಆ್ಯನಿವರ್ಸರಿ ಬಂದಿದೆ, ಮದುವೆ ಆದಮೇಲೆ ಇನ್ನೂ ಬೇಕಾದರೆ ಇನ್ನೊಂದು 2 ಆ್ಯನಿವರ್ಸರಿ ನಂತರ ಬಾ, 4ನೇ ಆ್ಯನಿವರ್ಸರಿಗೆ ಅವಾಗ ನಾನು 10,000 ಕೊಡ್ತಿದ್ಯಾ, ನೀನು ಏನು ಅಷ್ಟು ಸಾಮರ್ಥ್ಯ ಬೆಳೆದಿತ್ತು ಅನ್ನುವಂಥ ಮಾತು ಅವನು ಹೇಳ್ಬೋದು. ಸೊ ಸ್ನೇಹಿತರೆ, ಈ ರೀತಿ ಮೀಟಿಂಗ್ಸು ಸೆಮಿನಾರ್ನಲ್ಲಿ ನಾವು ಭಾಗವಹಿಸಬೇಕು. ತಪ್ಪದೆ ಯಾವುದೇ ನಾವು ವ್ಯವಸ್ಥೆ ಅದೇ ಇದೆ, ಸಿಸ್ಟಮ್ ಇದೆ, ಸಿಸ್ಟಮ್ನಲ್ಲಿ ಪ್ಲಗ್ ಆಗಬೇಕು. ಇಲ್ಲದಿದ್ದರೆ ಸಾಧನೆ ಅಸಾಧ್ಯ. ಮೀಟಿಂಗ್ ಬರಲಿಕ್ಕೆ ಟೈಮ್ ಇಲ್ಲ, ಝೂಮ್ ಮೀಟಿಂಗ್ ಬರಲಿಕ್ಕೆ ಟೈಮ್ ಇಲ್ಲ, ಕಲೀಲಿಕ್ಕೆ ಟೈಮ್ ಇಲ್ಲ, ಇದರ ವಿಡಿಯೋ ನೋಡ್ಲಿಕ್ಕೆ ಟೈಮ್ ಇಲ್ಲ ಅಂತಂದರೆ ಇಲ್ಲಿ ನಿರೀಕ್ಷೆ ಮಾಡಬೇಡಿ ಯಶಸ್ಸು ಸಿಗ್ತದೆ ಅನ್ನುವಂಥದ್ದಕ್ಕೆ. ಯಶಸ್ಸು ಸಿಗಲೇಬೇಕಂದ್ರೆ ನಾವಿದು ಪಾಲಿಸಲೇಬೇಕು. ಸೊ ಸ್ನೇಹಿತರೆ, ಇಲ್ಲಿ ಕಳೆದ ನಿನ್ನೆ ಒಂದು ಮೀಟಿಂಗ್ನಲ್ಲಿ ಕೂಡ ಝೂಮ್ ಮೀಟಿಂಗ್, ಇವತ್ತು ನಾವು ಇದು ವಿಡಿಯೋ ಯಾಕೆ ಮಾಡ್ತಾಯಿದ್ದೀವಿ ಅಂತಂದರೆ ಝೂಮ್ ಮೀಟಿಂಗ್ನಲ್ಲಿ ಬೆಳಗ್ಗೆ 6 ಗಂಟೆಗೆ ನಾವು ಮಾಡ್ತಾಯಿದ್ದೀವಿ. ಆ 6 ಗಂಟೆಗೆ ಕೂಡ ಕೆಲವರಿಗೆ ಕಷ್ಟ ಆಗ್ತಾಯಿದೆ ಏಳಲಿಕ್ಕೆ, ಎಚ್ಚರ ಆಗಲಿಕ್ಕೆ, ಬರಲಿಕ್ಕೆ. ಕೆಲವರು ಬರ್ತಾ ಇದ್ದಾರೆ, ಕೆಲವರು ಬರ್ತಾ ಇಲ್ಲ, ಇನ್ನು ಸ್ಟಾರ್ಟಿಂಗ್ ಟೈಮ್ನಲ್ಲಿದೆ. ಅದ್ರ ಜೊತೆಗೆ ಒಂದು ವಿಡಿಯೋ ಕೂಡ ಇರಲಿ ಅನ್ನುವಂಥದ್ದು. ಆ ಝೂಮ್ ಮೀಟಿಂಗ್ದೇ ಒಂದು ವಿಡಿಯೋ ಆಟೋ ರೆಕಾರ್ಡಿಂಗ್ ಆಗ್ತದೆ, ಬಟ್ ಆ ಸಿಸ್ಟಮ್ನಲ್ಲಿ ನಾವಿನ್ನೂ ಪ್ಲಗ್ ಆಗಬೇಕಾಗ್ಯದ. ಸೊ ಅದಕ್ಕೆ ನಾನು ಸಪ್ರೇಟಾಗಿ ವಿಡಿಯೋ ಮಾಡ್ತಾಯಿದ್ದೇನೆ. ಸೊ ಸ್ನೇಹಿತರೆ, ನನ್ನ ಹೆಸರು ಗಂಧರ್ವ ಸೇನಾ ಅಂತ ಹೇಳಿ. ಯಾರು ಹೊಸಬ್ರು ಇದ್ದೀರಿ ಅವ್ರಿಗೆ ಪರಿಚಯ ಸಲುವಾಗಿ, ಬೇಸಿಕಲಿ ಬೀದರ್ ಅನ್ನುವಂಥ ಒಂದು ಪುಟ್ಟ ಕರ್ನಾಟಕ ರಾಜ್ಯದ ಒಂದು ಉತ್ತರ ಭಾಗದಲ್ಲಿರ್ತಕ್ಕಂಥ ಒಂದು ಪುಟ್ಟ ಜಿಲ್ಲೆ, ಮಹಾರಾಷ್ಟ್ರ ಮತ್ತು ತೆಲಂಗಾಣದ ಗಡಿಯಲ್ಲಿರ್ತಕ್ಕಂಥ ಜಿಲ್ಲೆ. ಅಲ್ಲಿಂದ ಕಳೆದ 20 ವರ್ಷದಿಂದ ಇಂಡಸ್ಟ್ರಿನಲ್ಲಿದ್ದೀನಿ. ಅನೇಕ ಏರು ಇಳಿತಗಳನ್ನು ನೋಡಿ ಕಂಡು ಬಹಳಷ್ಟು ಅನುಭವ, ಚೋಟ ಮೋಟ ಸಾಧನೆಗಳು ಕೂಡ ಆಗಿವೆ. ಗೊತ್ತಾಗಿದೆ ಇಂಡಸ್ಟ್ರಿಯಲ್ಲಿ ದುಡ್ಡಿದೆ, ಇಂಡಸ್ಟ್ರಿ ಸಾಧನೆ ಇದೆ, ಇಂಡಸ್ಟ್ರಿಯಲ್ಲಿ ಆರೋಗ್ಯ ಇದೆ. ಈ ಇಂಡಸ್ಟ್ರಿನಲ್ಲಿ ಬಹಳಷ್ಟು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅನ್ನುವಂಥದ್ದು ಚಾಪ್ಟರ್ ಕೂಡ ಇಂಡೈರೆಕ್ಟಾಗಿ ನಾವು ಆಗ್ತಕ್ಕಂಥ ಲಾಭಗಳವೆ. ಸೊ ಸ್ನೇಹಿತರೆ, ಇಲ್ಲಿಗೆ ನಾವು ನಿನ್ನೆ ಒಂದು RBC ಬಗ್ಗೆ ಮಾತಾಡಿದ್ದೀವಿ. ಡ್ರೀಮ್ ಬಿಲ್ಡಿಂಗ್ ಮಾಡ್ತಕ್ಕಂಥದ್ದು, ಕನಸು ನೋಡಬೇಕು ಸ್ನೇಹಿತರೆ, ಕನಸುಗಾರರಾಗಬೇಕು. ಎಂಥ ಕನಸು ನೋಡಬೇಕು? ರಾತ್ರಿ ಮಲ್ಕೊಂಡಾಗ ನೋಡ್ತಕ್ಕಂಥ ಕನಸಲ್ಲ. ಆ ಕನಸುಗಳು ಯಾವ ಕನಸುಗಳು ನಮಗೆ ಮಲ್ಕೊಳ್ಳಿಕ್ಕೆ ಕೊಡಲ್ಲ. ಅಂಥ ಕನಸು, ಆ ವಿಚಾರ ನೋಡ್ತಕ್ಕಂಥದ್ದು ಕಲಿಬೇಕು. ಅದರೊಳಗೂ ಕೂಡ ನಾವು ಡಿಫೈನ್ ಮಾಡಬೇಕು ಕನಸುಗಳಿಗೆ. ಶಾರ್ಟ್ ಕನಸು, ಇವತ್ತು ನಾವು ಈ ತಿಂಗಳು ಏನು ಸಾಧನೆ ಮಾಡಬೇಕು, ಮುಂದಿನ ತಿಂಗಳಿಗೆ ಸಾಧನೆ ಮಾಡಬೇಕು, 6 ತಿಂಗಳನ್ನ ನಾವು ಏನು ಅಚೀವ್ ಮಾಡಬೇಕು ಅನ್ನುವಂಥ ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡು ಕೆಲಸ ಮಾಡ್ತಕ್ಕಂಥ ರೀತಿಯಲ್ಲಿ. ಮತ್ತು ಅವೆಲ್ಲ ನಾವು ವಿಜುವಲೈಸ್ ಮಾಡಬೇಕು. ವಿಜುವಲೈಸ್ ಮಾಡ್ತಕ್ಕಂಥದ್ದು ನಾವು ನೋಡಬೇಕು. ಈ ರೀತಿ ನಾವು ದಿವಸ ನಾವು ನಮ್ಮ ಕಣ್ಮುಂದೆ ಆ ಡ್ರೀಮ್ಸ್ಗಳು ಇರಬೇಕು. ಪದೇ ಪದೇ ನಾವು ರಿಪೀಟ್ ಆಗ್ತಾ ಇರಬೇಕು. ಅದು ವರ್ಬಲೈಸ್ ಮಾಡಬೇಕು, ನಾವು ಹೇಳಬೇಕು, ಬಾಯಲ್ಲಿಂದ ಮಾತಾಡಬೇಕು, ಏಕಾಂತದಲ್ಲಿ ಕೂತಾಗ ಮಾತಾಡಬೇಕು, ಚರ್ಚಿನಲ್ಲಿ ಕೂತಾಗ ಮಾತಾಡಬೇಕು. ಜನ ಹೇಳ್ತಾರೆ ನೀವು ಹುಚ್ಚಾಗ್ಯಾನ ಅಂತೇಳಿ. ಯಾವಾಗ ನೀವು ಹುಚ್ಚಾಗಿರಿ ಅಂತಂದರೆ ನೀವು ಯಶಸ್ಸಿಗೆ ಸ್ವಲ್ಪ ಸಮೀಪ ಹೋಗ್ತಾ ಇದ್ದೀರಿ ಅನ್ನುವಂಥದ್ದು. ಹುಚ್ಚಾಗದಿದ್ದರೆ ಸಾಧನೆಗಳಾಗಲ್ಲ. ಎಲ್ಲ ಹುಚ್ಚಿನ ಸಾಧನೆಗಳು ಮಾಡಿದ್ದು ಪ್ರಪಂಚದಲ್ಲಿ. ಇತಿಹಾಸ ರಚನೆ ಮಾಡಿದವರೇ ಹುಚ್ಚು. ಆರಾಮಾಗಿ ಮನೆಯಲ್ಲಿ ಕೂತು ಜೀವನ ಕಳೆಯವರು ಯಾವ ಇತಿಹಾಸ ನಿರ್ಮಾಣ ಮಾಡಿಲ್ಲ ಸ್ನೇಹಿತರೆ. ಯಾರ್ಯಾರು ದೊಡ್ಡ ಕೆಲಸ ಮಾಡಿದ್ದಾರೆ ಅವರಿಗೆ ಆ ಹುಚ್ಚುತನ ಹಿಡಿದರೆ ಮಾತ್ರ ಅದು ಯಶಸ್ಸು ಸಿಕ್ಕಿದೆ. ದೇಶಕ್ಕೆ, ರಾಜ್ಯಕ್ಕೆ, ಪ್ರಪಂಚಕ್ಕೆ ಭಾಳ ದೊಡ್ಡ ದೊಡ್ಡ ಕೊಡುಗೆಗಳನ್ನು ಕೊಟ್ಟು ಹೋಗಿದ್ದಂಥವ್ರು ಎಲ್ಲರೂ ಆಯಾ ಕ್ಷೇತ್ರದ ಹುಚ್ಚರೇ. ಆ ಹುಚ್ಚು ಹಿಡಿಬೇಕು. ಹುಚ್ಚು ಹಿಡಿದ್ರೆ ಮಾತ್ರ ಒಂದು ಆಗ್ತದೆ. ಅಷ್ಟರ ಮಟ್ಟಿಗೆ ನಮ್ಮ ಮೈಂಡ್ ಸೆಟ್ ಬೆಳೆದ್ರೆ ಮಾತ್ರ ಇದರೊಳಗೆ ಕೂಡ ಯಶಸ್ಸು ಸಾಧ್ಯ ಆಗ್ತದೆ. ವಿಜುವಲೈಸ್ ಮಾಡಿ,
ವರ್ಬಲೈಸ್ ಮಾಡಿ ಮಾತಾಡಿ. ಕಾರ್ ಬೇಕು, ಬಂಗ್ಲೆ ಬೇಕು, ಎಸ್ ಬೇಕು, ಯಾಕೆ ಬೇಡ, ಯಾವ್ದು ಬೇಕು, ಯಾವ ಕಲರ್ ಕಾರ್ ಬೇಕು, ಯಾವ ಕಲರ್ ಯಾವ ಬಜೆಟ್ ನನಗೆ ಕಾರ್ ತೊಗೊಳ್ಬೇಕಾಗಿಲ್ಲ ಅನ್ನುವಂಥದ್ದು ಒಂದು ಟಾರ್ಗೆಟ್ ಫಿಕ್ಸ್ ಮಾಡಬೇಕು. ಯಾವ ರೀತಿ ಒಂದು ನಾವು ಟೀಮ್ ಎಷ್ಟು ಬೆಳಿಬೇಕು, ಒಂದೊಂದು ಛೋಟ ಡ್ರೀಮ್ ಕೂಡ ನಾವು ತಗೊಂಡು ದೊಡ್ಡ ಡ್ರೀಮ್ ಕಡೆ ಸಾಕ್ಬೋದು. ವರ್ಬಲೈಸ್ ಮಾಡಿ, ವಿಜುವಲೈಸ್ ಅಂದರೆ ನೋಡಬೇಕು, ಒಳನೋಟದಿಂದ ನೋಡ್ತಕ್ಕಂಥದ್ದು. ನಾನೀಗ ತೊಗೊಂಡಿನಿ ಅನ್ನುವಂಥದ್ದು ರೀತಿಯಲ್ಲಿ ವರ್ಬಲೈಸ್ ಮಾಡಬೇಕು, ಮಾತಾಡಬೇಕು, ಅದರ ಬಗ್ಗೆ ಚರ್ಚೆ ಮಾಡಬೇಕು, ಅದರ ಬಗ್ಗೆ ಚಿಂತನೆ ಮಾಡಬೇಕು, ಮಾತಾಡಬೇಕು, ಅದರದ್ದು ಫೋಟೋಗಳು ಕಲೆಕ್ಟ್ ಮಾಡಬೇಕು, ಅದರದ್ದು ಫೀಚರ್ಸ್ಗಳು ಅಧ್ಯಯನ ಮಾಡಬೇಕು. ಅದರ ನಂತರ ಅದು ಒಂದಿನ ಅದು ವೈಟಲೈಸ್ ಆಗ್ತದೆ, ಸಾಕ್ಷಾತ್ವಾಗಿ ಬರ್ತದೆ ಅನ್ನುವಂಥದ್ದು ಇದು ಥಾಟ್ ಪ್ರಾಸೆಸ್ ಅದು. ಯಶಸ್ಸು ಅನ್ನೋದು ಕೂಡ ಒಂದು ಥಾಟ್ ಪ್ರಾಸೆಸ್. ಆ ಥಾಟ್ ಪ್ರಾಸೆಸ್ಲಿಂದ ಪಾಸ್ ಆದರೆ ಮಾತ್ರ ಯಶಸ್ಸು ನಮ್ಮದಾಗ್ತದೆ ಸ್ನೇಹಿತರೆ. ಸೊ ಈ ಒಂದು 2 ಮಾತು ಇವತ್ತಿನ ಮೀಟಿಂಗ್ನಲ್ಲಿ ನಾವು ವಿಶೇಷವಾಗಿ ಒತ್ತು ಕೊಟ್ಟು ಹೇಳಿದ್ದುಂಟು. ಸೊ ಅದಕ್ಕೆ ದೊಡ್ಡ ವಿಡಿಯೋ ಬೆಳೆಸಲಾರದೆ ನಾವು ಅಗೇನ್ ಮೇನ್ ಟಾಪಿಕ್ ಡ್ರೀಮ್ ಬಿಲ್ಡ್ ಮಾಡಿ, ಡ್ರೀಮ್ಗೆ ವಿಜುವಲೈಸ್ ಮಾಡ್ತಾಯಿರಿ, ನೋಡ್ತಾಯಿರಿ, ವರ್ಬಲೈಸ್ ಮಾಡಿ, ಮಾತಾಡಿ ಆಮೇಲೆ ಅದು ವೈಟಲೈಸ್ ಆಗ್ತದೆ. ಅಂದರೆ ಅದರೊಳಗೆ ಪ್ರಾಣ ಬರ್ತದೆ, ಅದು ಸಾಕ್ಷಾತ್ವಾಗಿ ನಮ್ಮ ಕಣ್ಣು ಮುಂದೆ ಬಂದು ನಿಂದಿರ್ತದೆ, ಅಚೀವ್ಮೆಂಟ್ ಆಗ್ತದೆ. ದಿಸ್ ಈಸ್ ಅ ಥಾಟ್ ಪ್ರಾಸೆಸ್. ಸಕ್ಸಸ್ ಈಸ್ ಅ ಥಾಟ್ ಪ್ರಾಸೆಸ್. ಆ ಥಾಟ್ ಪ್ರಾಸೆಸ್ಲಿಂದ ನಾವು ಪಾಸ್ ಆದರೆ ಮಾತ್ರ ಯಶಸ್ಸು ನಮ್ಮದಾಗ್ತದೆ. ಅದು ಹೆಚ್ಚಾಗಲಿ, ಮತ್ತೊಂದಾಗಲಿ ಜೀವನದಲ್ಲಿ ನೀವೇನೇ ಸಾಧನೆ ಮಾಡಿರಿ ಅದಕ್ಕೆ ಇದೇ ಫಾರ್ಮುಲಾ. ಈ ಫಾರ್ಮುಲಾದಲ್ಲಿ ಹೋದರೆ ಯಶಸ್ಸು ನಮ್ಮದಾಗ್ತದೆ. ಧನ್ಯವಾದ.